ವರ್ಲ್ಡ್ ಸೇಫೆಸ್ಟ್ ಕಾರ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೊದಲಿಗೆ ಬರೋದೆ ವೋಲ್ವೋ. ಈ ಕಂಪ್ನಿ ತನ್ನ ಕಾರ್ನ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಸಹ ಒಂದು ಲೋಡೆಡ್ ಟ್ರಕ್ನ ಕಾರ್ ಮೇಲೆ ಬೀಳಿಸಿ ಕಾರ್ಗೆ ಯಾವುದೇ ರೀತಿ ಹಾನಿಯಾಗಿಲ್ಲ ಅಂತ ಹೇಳಿ ತೋರಿಸಿದ್ದಾರೆ. ಆದರೆ ಇಲ್ಲಿ ವಿಧಿಯಾಟನೇ ಬೇರೆ ಇತ್ತು. ಲೋಡೆಡ್ ಟ್ರಕ್ ಒಂದು ಸ್ಪೀಡಾಗಿ ಬಂದಿದೆ, ಅದ್ರ ಮುಂದಿರೋ ಕಾರ್ನ ಕ್ರ್ಯಾಶ್ ಆಗೋದನ್ನು ತಡೆಯೋದಕ್ಕೆ ಹೋಗಿ ಡಿವೈಡರ್ ಮೇಲೆ ಹಚ್ಚಿದ್ದಾನೆ. ಕಂಟ್ರೋಲ್ ಸಿಗದೆ ಆಪೋಸಿಟಲ್ಲಿ ಬರ್ತಿದ್ದಂತಹ ವೋಲ್ವೋ ಕಾರ್ ಮೇಲೆ ಸುಮಾರು 20 ಟನ್ನು ಅಲ್ಯೂಮಿನಿಯಂ ಗುಡ್ಸ್ ತುಂಬಿದಂತಹ ಈ ಕಂಟೈನರ್ ಕಾರ್ ಮೇಲೆ ಬಿದ್ದಿದೆ. ಅಷ್ಟೇ, ಸ್ಪೀಡಾಗಿ ಬಂದು ಬಿದ್ದ ರಬ್ಸಕ್ಕೆ ವೋಲ್ವೋ ಕಾರ್ನ ಮೇಲ್ಗಡೆ ಸಂಪೂರ್ಣ ಭಾಗ ನುಜ್ಜೋಗಿದೆ. ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಒಂದೇ ಕುಟುಂಬದ 6 ಜನ ಪ್ರಾಣ ಹೋಗಿದೆ. ಬೆಂಗಳೂರು ತುಮಕೂರಿನ ಹೈವೇ ಅತಿ ಹೆಚ್ಚು ಗೂಡ್ಸ್ ಲಾರಿಗಳು ಓಡಾಡುವಂತಹ ಒಂದು ರಸ್ತೆ. ಇದು ಟೋಲ್ ಕಲೆಕ್ಟ್ ಮಾಡೋಂತಹ ರಸ್ತೆ ಆಗಿದ್ರೂ ಸಹ ಯಾವುದೇ ರೀತಿಯ ಟ್ರಾಫಿಕ್ ಕಂಟ್ರೋಲ್ ಮಾಡೋಂತಹ ವ್ಯವಸ್ಥೆ ಇಲ್ಲ. ರೋಡ್ ಚಿಕ್ಕದಾಗಿದೆ. ರೋಡ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿ ಸುಮಾರು ಕಡೆ ಆಗದು ಇರೋ ರೋಡ್ನು ಇನ್ನೂ ಚಿಕ್ಕದು ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆದರೆ ಇವತ್ತು ನಾವು ಓಡಾಡೋ ರಸ್ತೆಗಳ ಸ್ಥಿತಿ ನೋಡಿದ್ರೆ ರಸ್ತೆಯಲ್ಲಿ ಓಡಾಡೋ ಅಂಥವ್ರು ಯಾರೂ ಸಹ ಸೇಫ್ ಇಲ್ಲ. ಸ್ಪೀಡ್ ಲಿಮಿಟ್ ಇಲ್ಲ, ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿಲ್ಲ. ನಿಜವಾಗ್ಲೂ ಇದೊಂದು ಅನ್ಯಾಯದ ಸಾವು.